ನಾನೇನು ಮುನ್ರತ್ನಮಷ್ಟು ಮಾತಾಡಲ್ಲ. ಎಲ್ಲರೂ ಒಂದ್ಸರಿ ರಾಮ, ಶ್ರೀರಾಮ ಇಷ್ಟಪಡುವಂಥ ಈಶ್ವರ ರಾಮೇಶ್ವರ ಗೊತ್ತಲ್ಲ. ಹಾಂ, ರಾಮ ಲಂಕೆ ಮೇಲೆ ಯುದ್ಧ ಮಾಡಬೇಕಾದ್ರೆ ರಾಮೇಶ್ವರದಲ್ಲಿ ಪೂಜೆ ಮಾಡಿ ಹೋಗ್ತಾರೆ. ಅದಕ್ಕೋಸ್ಕರ ಎಲ್ಲರೂ ಒಂದ್ಸರಿ ನಾನು ಜೈ ಶ್ರೀರಾಮ್ ಅಂತೀನಿ, ಜೈ ಜೈ ಶ್ರೀರಾಮ್ ಅಂತ ಹೇಳ್ಬಿಡಿ ಎಲ್ಲ. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ನೋಡ ಅಲ್ಲಿ ಬರ್ತಾ ಇದೆ, ಈ ಕಡೆ ಬರ್ತಾ ಇಲ್ಲ. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಬಂಧುಗಳೇ, ವೇದಿಕೆ ಮೇಲೆ ನಮ್ಮ ಅಧ್ಯಕ್ಷರು, ಬಿಜೆಪಿ ಅಧ್ಯಕ್ಷರು, ಯುವ ನಾಯಕರಾದಂಥ ವಿಜಯೇಂದ್ರ ಅವರು, ಈಗ ತಾನೇ ಮಾತಾಡಿದಂಥ ನಮ್ಮ ಆತ್ಮೀಯ ಸ್ನೇಹಿತ ಮುನಿರತ್ನ ಅವರು, ಯೋಗೇಶ್ವರ್ ಅವರು, ಅದೇ ರೀತಿ ಡಾಕ್ಟರ್ ಮಂಜುನಾಥ್ ಅವರು, ನಮ್ಮೆಲ್ಲ ಹಳೆಯ ಕಾರ್ಪೊರೇಟರ್ಗಳು. ನಾನಿಲ್ಲಿ ಉತ್ತರಹಳ್ಳಿಯಲ್ಲಿ ಅವಾಗೆಲ್ಲ ಇದೆಲ್ಲ ಉತ್ತರಹಳ್ಳಿಗೆ, ಇಲ್ಲಿಂದ ಉತ್ತರಹಳ್ಳಿಗೆ ಬರೋದು. 12 ವರ್ಷ MLA ಆಗಿದ್ದೆ ಇಲ್ಲಿ. ಆ ಸಂದರ್ಭದಲ್ಲೂ MLA ನಮ್ಮ ಕಾರ್ಪೊರೇಟರ್ಗಳಾಗಿದ್ದರು ಭಾಳ ಜನ. ಅದಕ್ಕಿಂತ ಹೆಚ್ಚಾಗಿ ಈ ಶಿವರಾತ್ರಿಯನ್ನು ಆಚರಣೆ ಮಾಡೋಕ್ಕೆ ಬಂದಿರತಕ್ಕಂಥ ಎಲ್ಲ ತಾಯಂದಿರೇ, ಅಣ್ಣ ತಮ್ಮಂದಿರೇ, ಬಂಧುಗಳೇ, ನಾವೆಲ್ಲರೂ ಭಾಳ ಎಚ್ಚರಿಕೆ ಇರಬೇಕಾದಂಥ ಕಾಲ ಬಂದಿದೆ. ಭಾಳ ಎಚ್ಚರಿಕೆ ಇರಬೇಕು. ಬೆಂಗಳೂರವ್ರು ಮಾತ್ರ ಭಾಳ ಎಚ್ಚರಿಕೆ ಇರಬೇಕು. ನಾವು ಬೆಂಗಳೂರು ಶಾಂತಿಯ ತೋಟ ಇದು. ಕೆಂಪೇಗೌಡರು ಬೆಂಗಳೂರನ್ನು ಕಟ್ಟಿದಾಗ 4 ಗೋಪುರ ಕಟ್ಟಿ ಈ ಜನ, ಇಲ್ಲಿ ವಾಸ ಮಾಡೋ ಜನ ಆ ಈಶ್ವರನ ಆಶೀರ್ವಾದದಿಂದ ಬದುಕಬೇಕು ಒಳ್ಳೆ ರೀತಿ ಅಂತ ಹೇಳಿದ್ರು. ನಾವೆಲ್ಲ ಆರಾಮಾಗಿದ್ರಿ, ಇವತ್ತು ಸಂತೋಷವಾಗಿದ್ರಿ. ನಾವು ಕೇಳ್ತಾ ಇದ್ರಿ, ಅಲ್ಲಿ ಪಂಜಾಬಲ್ಲಿ ಪಾಕಿಸ್ತಾನ ಗಡಿಯಲ್ಲಿ ಬಾಂಬ್ ಬ್ಲಾಸ್ಟ್ ಆಯಿತು, ಕಾಶ್ಮೀರದಲ್ಲಿ ಬಾಂಬ್ ಬ್ಲಾಸ್ಟ್ ಆಯಿತು, ಅಸ್ಸಾಮಲ್ಲಿ ಬಾಂಬ್ ಬ್ಲಾಸ್ಟ್ ಆಯಿತು ಅಂತ ನಾವು ಕೇಳ್ತಾ ಇದ್ರಿ. ಏನಪ್ಪ ಹಿಂಗಾಯಿತು, ನಮ್ಮ ಭಾರತೀಯ ಸೈನಿಕರು ಸಾಯ್ತಾ ಇದ್ದಾರೆ ಅಂತ ಕೇಳ್ತಾ ಇದ್ರಿ. ಇವತ್ತು ಎಲ್ಲಿಗೆ ಬಂದ್ಬಿಟ್ಟಿದೆ? ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅನ್ನೋವರೆಗೂ ಬಂದ್ಬಿಟ್ಟಿದೆ. ನಮಗೆಲ್ಲ ಅವಮಾನ ಅಲ್ವಾ ಇದು? ಕರ್ನಾಟಕದ ಹೃದಯ ಕೆಂಗಲ್ ಹನುಮಂತಯ್ಯನವ್ರು ಕಟ್ಟಿದಂಥ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಇದ್ದಾರೆ ಅಂದ್ರೆ ಅವ್ರನ್ನೆಲ್ಲ ಕರೆದು ಬಿರಿಯಾನಿ ಕೊಟ್ಟು ಮನೆಗೆ ಕಳಿಸ್ತಾರಲ್ಲ, ಯಾರು ಕಳಿಸ್ತಾರೋ? ಯಾರನ್ನ ವಿಧಾನಸೌಧದಲ್ಲಿ ಕೂಗಿದ್ರೆ ಬಿಡ್ತಾರ? ಅವ್ರಿಗೆ ನೇಣಿಗಾಕ್ಬೇಕಾಯ್ತು, ಅವ್ರನ್ನೆಲ್ಲರೂ ನೇಣಿಗಾಕ್ಬೇಕಾಯ್ತು. ನೋಡಿ, ಇಲ್ಲಿ ಭಾಳ ಜನ ರಾಮನ ಹೆಸರು ಇಟ್ಕೊಂಡಿದ್ದೀರಾ, ಭಾಳ ಜನ ಈಶ್ವರನ ಹೆಸರು ಇಟ್ಕೊಂಡಿದ್ದೀರಾ. ರಾಮೇಶ್ವರ ಅಂತ ಹೋಟ್ಲ್ ಹೆಸರು ಇಟ್ಟಿದ್ಕೆ ಬಾಂಬು. ರಾಮೇಶ್ವರ, ರಾಮ ಈಶ್ವರನ ಹೆಸರಿಟ್ಟುಕೊಂಡಿದ್ದಕ್ಕೆ ಬಾಂಬು. ಏನು ಹೇಳಿದ್ರು? ನಮ್ಮ ಮುನಿರತ್ನಮ್ಮ ಅವ್ರ ಫ್ರೆಂಡು ಕಾಲಿಗೆ ಬಿದ್ದಿರಲ್ಲ, ಅವ್ರೇನು ಹೇಳಿದ್ರು? ಹೋಟ್ಲು ಜಗಳ, ದೋಸೆ ಜಗಳ, ಇಡ್ಲಿ ಜಗಳ ಅಂದರು. ಏನು ದೋಸೆ, ಅವನು ಬಾಂಬಿಟ್ಟವನು ದೋಸೆ ಜಗಳನ ಅದು? ಈಗೇನಾಯಿತು? ಟೆರರಿಸ್ಟ್ಗಳು ಮಾಡಿರೋ ಕೆಲಸ ಅಂತ ಪ್ರೂವ್ ಆಗಿದೆ. ಈಗ ನಾವು ಬೆಂಗಳೂರು ಜನ ಈ ಸಂದರ್ಭದಲ್ಲಿ ಬೆಂಗಳೂರು, ಕೆಂಪೇಗೌಡರು ಕಟ್ಟಿದಂಥ ಬೆಂಗಳೂರು ಶಾಂತಿಯ ತೋಟ ಆಗಬೇಕು, ಟೆರರಿಸ್ಟ್ಗಳ ನಾಡಾಗಬೇಕು, ಭಯೋತ್ಪಾದಕರ ತಾಣ ಆಗಬೇಕು ಅಂತ ಯೋಚನೆ ಮಾಡುವಂಥ ದಿನ ನಾವು ಹೇಳಿದ್ರು ಮುನಿರತ್ನ, ನಾವು ಇರ್ಬೋದು ಇಲ್ಲಿ, ನಾವು ಇಲ್ಲದೆ ಇರ್ಬೋದು, ಆದರೆ ನಮ್ಮ ಮಕ್ಕಳು ಇರ್ತಾರೆ ಇಲ್ಲಿ. ನಮ್ಮ ಮಕ್ಕಳ ಬದುಕನ್ನು ಹಸನ್ ಮಾಡಿ ಹೋಗ್ಬೇಕು. ನಾವು ಮಕ್ಕಳನ್ನ ವಿದ್ಯಾಭ್ಯಾಸಕ್ಕೆ ಕಳಿಸ್ತೀರಿ, ಮಕ್ಕಳನ್ನ ಇಂಜಿನಿಯರು, ಡಾಕ್ಟ್ರು ಮಾಡಬೇಕು ಅಂತೀರಿ, ಒಳ್ಳೆ ಉದ್ಯೋಗದಲ್ಲಿ ಇರಬೇಕು ಅಂತೀರಿ. ಅವ್ರಿಗೆ ನೆಮ್ಮದಿ ಇಲ್ಲ. ಬಾಂಬುಗಳ ಮಧ್ಯೆ ಬದುಕಕ್ಕೆ ಸಾಧ್ಯನಾ? ಇವತ್ತು ಈ ಬಾಂಬುಗಳಿಗೆಲ್ಲ ಉತ್ತರ ಕೊಡುವಂತ ಗಂಡು ಸಿಂಹ ಯಾರಾದ್ರೂ ಇದ್ರೆ ಅದು ಯಾರು? ಮೋದಿ. ಒಂದ್ಸರಿ ಎಲ್ಲ ಮೋದಿಯನ್ನ ಮೋದಿ ಆ ವ್ಯಕ್ತಿ ಒಬ್ಬ ಪಾಕಿಸ್ತಾನನ ನಡಗಿಸಿ ಆ ಇಲಿಗಳನ್ನ ಬಿಲ್ದಲ್ಲಿ ಹಾಕ್ತಾರಲ್ಲ, ಬೋನಲ್ಲಿ ಹಾಕಿರೋಂಥ ವ್ಯಕ್ತಿ ನರೇಂದ್ರ ಮೋದಿ ಒಬ್ಬರೇ. ಅವರಿಂದ ಈ ದೇಶ ಉಳಿಯೋಕ್ಕೆ ಸಾಧ್ಯ, ಅವರಿಂದ ಕರ್ನಾಟಕ ಉಳಿಯೋಕ್ಕೆ ಸಾಧ್ಯ ಆಗಿದೆ. ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ, ಈಶ್ವರನ
ಆರಾಧನೆ ಮಾಡುವಂಥ ದಿನ. ನಮ್ಮ ಮಂಜುನಾಥ ಅಂದರೆ ಏನು? ಈಶ್ವರನೇ. ಮಂಜುನಾಥ ಅಂದರೆ ಈಶ್ವರನೇ. ಇವತ್ತು ನಮ್ಮ ಡಾಕ್ಟ್ರು ಬಂದಿದ್ದಾರೆ ಇಲ್ಲಿಗೆ. ಯಾರು? ಡಾಕ್ಟ್ರು ಬಂದಿದ್ದಾರೆ. ಹಲವಾರು ಹೃದಯಗಳನ್ನು ನೋಡಿದಂಥ ಡಾಕ್ಟ್ರು ಇಲ್ಲಿ ಬಂದಿದ್ದಾರೆ. ಲಕ್ಷಾಂತರ ಹೃದಯಗಳನ್ನು ನೋಡಿದಂಥವ್ರು, ಲಕ್ಷಾಂತರ ಹೃದಯಕ್ಕೆ ಜೀವ ಕೊಟ್ಟಂಥವ್ರು. ನಮಗೆ ಯಾರು ಬೇಕು? ಜೀವ ಕೊಡೋರು ಬೇಕಾ? ಜೀವ ತೆಗಿಯೋರು ಬೇಕಾ? ನೀವು ಯೋಚನೆ ಮಾಡಿ. ಬಾಂಬ್ ಬಿಡೋರು ಬೇಕಾ? ಜೀವ ಕೊಡೋರು ಬೇಕಾ? ಅದನ್ನ ಯೋಚನೆ ಮಾಡುವಂಥ ಕಾಲ ಇವತ್ತು. ಡಾಕ್ಟರ್ ಮಂಜುನಾಥ್ ಅವರೇನು ರಾಜಕೀಯಕ್ಕೆ ಇನ್ನೂ ಬಂದಿಲ್ಲ. ಅವರು ನಾವೆಲ್ಲ ಮುನ್ರತ್ನಂ ಎಲ್ಲ ವಿನಂತಿ ಮಾಡ್ತಾವ್ರೆ, ಅವ್ರನ್ನ ಬನ್ನಿ. ಸಾವಿರಾರು ಜನ ಜೀವ ಉಳಿಸಿದ್ದೀರಾ. ಈ ಸಮಾಜದಲ್ಲಿ ಬಡವರಿದ್ದಾರೆ, ಅವರ ಸೇವೆ ಮಾಡುವಂಥ ಅವಕಾಶ ನಿಮಗೆ ಸಿಗಬೇಕು. ಆ ಒಂದು ಅವಕಾಶ ಭಗವಂತ ನಿಮಗೆ ಕೊಡಲಿ ಅಂತೇಳಿ ಸನ್ಮಾನ್ಯ ಮುನ್ರತ್ನಂ ಅವರು ಕೂಡ ಮಾತಾಡಿದ್ದಾರೆ. ನಾನು ಇನ್ನು ಹೆಚ್ಚಿಗೆ ಮಾತಾಡದೆ. ಯಾರೇ ಮಾಡಲಿ, ಮುಂದೆ ಬರುವಂಥ ಮೋದಿಯವರ ಚುನಾವಣೆಯಲ್ಲಿ ಈ ಕ್ಷೇತ್ರದಲ್ಲಿ ನಾವು ಒಂದೇ ಘೋಷಣೆ ನಮ್ಮದು: ಜೀವ ಕೊಡೋರು ಬೇಕಾ? ಜೀವ ತೆಗಿಯೋರು ಬೇಕಾ? ಇಷ್ಟೇ ನನ್ನ ಪ್ರಶ್ನೆ. ಇದರ ಮೇಲೆ ನಿಮ್ಮ ತೀರ್ಮಾನವನ್ನು ಮಾಡಿ, ದೇವರು ನಿಮಗೆ ಆ ಶಿವ ಒಳ್ಳೆಯದನ್ನು ಮಾಡಲಿ, ಆ ಪರಮಾತ್ಮ ಒಳ್ಳೆಯದನ್ನು ಮಾಡಲಿ ಅಂತ ಮತ್ತೊಮ್ಮೆ ನಾನು ನಿಮ್ಮೆಲ್ಲರಿಗೂ ಆ ಶಿವರಾತ್ರಿಯ ಶುಭಾಶಯಗಳು. ಆ ಶಿವರಾತ್ರಿ ಒಳ್ಳೆಯದನ್ನು ತರಲಿ ಅಂತೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಮೋದಿ. ಧನ್ಯವಾದ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.